ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಗೀತಾಶನ್ ಯೂಟ್ಯೂಬ್ ಚಾನಲ್. ಆಫ್ಟರ್ ಎ ಲಾಂಗ್ ಒನ್ ವೀಕ್ ಆಗಿತ್ತು ನಾನು ಯಾವುದೇ ಥರದ ವೀಡಿಯೋಸ್ನ ಅಪ್ಲೋಡ್ ಮಾಡಿರಲಿಲ್ಲ. ಯಾಕಂತ ಅಂದರೆ ವರ್ಕ್ ಪ್ಲೇಸಲ್ಲಿ ತುಂಬ ಬ್ಯುಸಿ ಶೆಡ್ಯೂಲ್ ಇತ್ತು. ಸೊ ಮಾರ್ಚ್ ಅಲ್ವಾ, ಇಯರ್ ಎಂಡ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ವರ್ಕ್ ಇತ್ತು. ಸೊ ಹಾಗಾಗಿ ವೀಡಿಯೋ ಶೂಟ್ ಮಾಡ್ಕೊಳ್ಳೋಕ್ಕಾಗಿರಲಿಲ್ಲ. ಇವತ್ತು ನಾನು ಒಂದು ಆರ್ಗ್ಯಾನಿಕ್ ಶಾಪ್ಗೆ ಹೋಗಿದ್ದೆ. ನನಗೆ ಕೆಲವೊಂದು ಐಟಮ್ಸ್ ಬೇಕಿತ್ತು, ಪರ್ಚೇಸ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗಿದ್ದೆ. ಅಲ್ಲಿ ನಾನು ಒಂದು ಲೈಕ್ ಬ್ಯಾಕ್ ಆ್ಯಕ್ನೆ ಎಲ್ಲ ಇರುತ್ತೆ ನೋಡಿ, ಅದಕ್ಕೆ ಒಂದು ಸೋಪ್ ಇದೆಯಾ ಅಂತ ಕೇಳಿದ್ದಕ್ಕೆ ಅವ್ರು ಹೇಳಿದರು ಹೋಮ್ ಮೇಡ್ ಬಾತಿಂಗ್ ಪೌಡರ್ನೇ ನೀವು ಪ್ರಿಪೇರ್ ಮಾಡ್ಕೋಬೋದಲ್ವ ಅಂತ ನನಗೆ ಸಜೆಷನ್ ಮಾಡಿದರು. ಸೊ ಹಾಗಾಗಿ ಅದಕ್ಕೆಲ್ಲ ಏನೇನು ಐಟಮ್ಸ್ ಬೇಕು ಅಂತ ಕೂಡ ನಾನು ಪರ್ಚೇಸ್ ಮಾಡ್ಕೊಂಡಿದ್ದೀನಿ. ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಕೂಡ ಇದನ್ನು ಫಸ್ಟ್ ಟೈಮ್ ಪ್ರಿಪೇರ್ ಮಾಡ್ತಾ ಇರೋದು. ಸೊ ನೀವು ಹೇಗೆ ಮಾಡ್ತೀನಿ, ಹೇಗೆ ಬರುತ್ತೋ ಗೊತ್ತಿಲ್ಲ, ಬಟ್ ನೋಡೋಣ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಬ್ಯಾಗು ಚೆನ್ನಾಗಿದೆ ಅಲ್ವಾ, ಅಲ್ಲೇ ಆರ್ಗ್ಯಾನಿಕ್ ಶಾಪಲ್ಲೇ ನನಗೆ ಕೊಟ್ಟಿದ್ದವರು. ನನಗೆ ಬ್ಯಾಗ್ ಇಷ್ಟ ಆಯಿತು. ಮನೆಯಲ್ಲೇ ಸ್ಟಿಚ್ ಮಾಡ್ಕೋಬೋದು, ಚೆನ್ನಾಗಿದೆ. ಸೊ ಇದು ಬಂದುಬಿಟ್ಟು ಕಪ್ಪು ಅಕ್ಕಿ ಅಂತಾರಲ್ಲ, ಕಪ್ಪು ಅಕ್ಕಿ ತಗೊಂಡಿದ್ದೀನಿ ಬಾತಿಂಗ್ ಪೌಡರ್ ಮಾಡೋದಕ್ಕೆ. ಜಸ್ಟ್ ನಾನು ಇದನ್ನು ಒಂದು 1/4 kg ಅಷ್ಟು ತೊಗೊಂಡಿದ್ದೀನಿ. ನಾನು ಇದರಲ್ಲಿ ಸ್ವಲ್ಪನೇ ಮಾಡ್ಕೊಳ್ತೀನಿ, ಯಾಕಂದರೆ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಯಾವ ಥರ ಬರುತ್ತೆ ಅಂತ ನನಗೂ ಗೊತ್ತಿಲ್ಲ. ನನಗೆ ಇಷ್ಟ ಆಗುತ್ತಾ ಇಲ್ವೋ ಅದ್ರ ಮೇಲೆ ವರ್ಕ್ ಆದರೆ ಡೆಫಿನೆಟಾಗಿ ನಿಮಗೂ ಕೂಡ ರಿಸಲ್ಟ್ನ ತಿಳಿಸ್ಬಿಟ್ಟು ನೆಕ್ಸ್ಟು ಜಾಸ್ತಿ ಮಾಡ್ಕೊಳ್ಳುವಾಗ ನಿಮ್ಮ ಜೊತೆನೂ ಇನ್ನೊಂದು ಸರಿ ಶೇರ್ ಮಾಡ್ತೀನಿ. ಸೊ ಇದು ಕಡಲೆಕಾಳು, ಕಡಲೆ ಹಿಟ್ಟಾದರೂ ಯೂಸ್ ಮಾಡ್ಬೋದು, ಕಡಲೆ ಕಾಳಾದರೂ ಯೂಸ್ ಮಾಡ್ಬೋದು. ನನ್ನ ಹತ್ರ ಕಡಲೆ ಹಿಟ್ಟು ಅವೈಲೇಬಲ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ಕಡಲೆಕಾಳು ತಂದಿದ್ದೀನಿ. ಮತ್ತು ಇದ್ರ ಜೊತೆ ಹೆಸರು ಬೇಳೆ ಕೂಡ ಯೂಸ್ ಮಾಡ್ಕೋಬೇಕು. ಹೆಸರು ಬೇಳೆ ಮನೆಯಲ್ಲೇ ಇತ್ತು ಅಂತೇಳಿ ನಾನು ತಂದಿರಲಿಲ್ಲ. ಆರ್ಗ್ಯಾನಿಕ್ ಜೇನುತುಪ್ಪ ತುಂಬಾ ಚೆನ್ನಾಗಿದೆ, ಟೇಸ್ಟ್ ಕೂಡ ನಾನು ನೋಡಿದೆ, ಚೆನ್ನಾಗಿದೆ. ಫಸ್ಟ್ ಟೈಮ್ ನಾನು ತೊಗೊಂಡು ಬಂದಿರೋದು ಆ ಶಾಪಿಂದ ಹೇಳ್ಬಿಟ್ಟು. ಯೂಸ್ ಮಾಡ್ತೀನಿ, ರಿಸಲ್ಟ್ ಹೇಗಿದೆ ಅಂತ ಗೊತ್ತಾದರೆ ಡೆಫಿನೆಟಾಗಿ ನೆಕ್ಸ್ಟ್ ಟೈಮ್ ಕೂಡ ನಾನು ಬೈ ಮಾಡ್ತೀನಿ. 1/2 kg ಅಷ್ಟು ಆರ್ಗ್ಯಾನಿಕ್ ಬೆಲ್ಲದ ಪೌಡರ್ ತೊಗೊಂಡು ಬಂದಿದ್ದೀನಿ. ಅದಾದಮೇಲೆ ಇದು ಹರಳೆಣ್ಣೆ. ಇವಾಗ ಬಿಸಿಲು ಬೇರೆ ಅಲ್ವಾ, ನೆತ್ತಿಗೆ ಹಾಕ್ಕೊಂಡ್ರೆ ಸ್ವಲ್ಪ ತಂಪು ಅನಿಸುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ. ಇದನ್ನು ಕೊಬ್ಬರೆಣ್ಣೆ ಜೊತೆ ಸ್ವಲ್ಪ 1 ಸ್ಪೂನ್ ಹರಳೆಣ್ಣೆ ಯೂಸ್ ಮಾಡಿ ನಾನು ತಲೆಗೆ ಹಚ್ಕೊಳ್ತೀನಿ. ತುಂಬ ದಿನವೇ ಆಗಿತ್ತು, ಹರಳೆಣ್ಣೆ ನಾನು ಯೂಸೇ ಮಾಡಿರಲಿಲ್ಲ. ಸೊ ಅಲ್ಲಿ ಶಾಪ್ಗೆ ಹೋಗಿದ್ನಲ್ಲ, ಅಲ್ಲಿ ನೋಡಿದೆ ಕಾಣಿಸ್ತು ಅಂತ ಹೇಳ್ಬಿಟ್ಟು ತೊಗೊಂಡು ಬಂದೆ. ಸೊ ಇಷ್ಟಕ್ಕೆ 120 or 110 ರುಪೀಸ್ ಇದು. ಸೊ ಇದು ಬಂದುಬಿಟ್ಟು 180 ರುಪೀಸ್. ಸೊ ಇಷ್ಟು ಆರ್ಗ್ಯಾನಿಕ್ ಐಟಮ್ಸ್ನ ನಾನು ತೊಗೊಂಡು ಬಂದಿದ್ದೀನಿ. ಬಾತಿಂಗ್ ಪೌಡರ್ ಮಾಡೋದಕ್ಕೆ ನಾನು ಮೊದಲನೇದಾಗಿ ಬ್ಲ್ಯಾಕ್ ರೈಸ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಕಡಲೆಕಾಳು ತೊಗೊಂಡಿದ್ದೀನಿ, ಉದ್ದಿನ ಬೇಳೆ ಮತ್ತು ತೊಗರಿ ಬೇಳೆ ತೊಗೊಂಡಿದ್ದೀನಿ, ಹೆಸರು ಬೇಳೆನೂ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಹೆಸರು ಕಾಳು ಅವೈಲೇಬಲ್ ಇದ್ದರೆ ಹೆಸರು ಕಾಳೂ ಯೂಸ್ ಮಾಡ್ಬೋದು. ಇನ್ನೊಂದು ಕಡಲೆ ಹಿಟ್ಟಿದ್ರು ಕಡಲೆ ಹಿಟ್ಟು ಕೂಡ ನೀವು ಯೂಸ್ ಮಾಡ್ಕೋಬೋದು. ಅದಾದಮೇಲೆ 1 ಟೀ ಸ್ಪೂನ್ ಆಫ್ ಮೆಂತ್ಯ ಪೌಡರು, ಅರ್ಧ ಟೀ ಸ್ಪೂನ್ ಆಫ್ ಬಿಳಿ ಎಳ್ಳನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಇನ್ನೂ ಕೆಲವೊಂದು ಇಂಗ್ರೀಡಿಯೆಂಟ್ ಕೂಡ ಆ್ಯಡ್ ಮಾಡ್ಕೋಬೋದು. ಲೈಕ್ ರೋಸ್ ಪೌಡರ್ ನೀವು ಆ್ಯಡ್ ಮಾಡ್ಬೋದು, ಇಲ್ಲ ರೋಸ್ ಪೆಟಲ್ಸ್ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಮಸೂರ್ ದಾಲ್ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ನನಗೆ ಇಷ್ಟು ಸಾಕು ಅನ್ನಿಸ್ತು. ಸೊ ಹಾಗಾಗಿ ಇಷ್ಟು ಇಂಗ್ರೀಡಿಯೆಂಟ್ನ ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ಎಲ್ಲದನ್ನು ಕೂಡ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಬಿಸಿಲಲ್ಲಿ ಒಣಗಿಸೋದಿದ್ರೂ ಒಣಗಿಸ್ಕೋಬೋದು. ನನಗೆ ಟೈಮ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ನಾನು ಎಲ್ಲ ಗ್ಯಾಸ್ ಮೇಲೇ ಡ್ರೈ ರೋಸ್ಟ್ ಮಾಡಿದ್ದೀನಿ. ಅಕ್ಕಿ ಚೆನ್ನಾಗಿ ಉರಿಬೇಕು, ಲೈಕ್ ಅದು ಮಂಡಕ್ಕಿ ಥರ ಆಗುತ್ತಲ್ಲ, ಪಟ ಅಂತ ಸಿಡಿಬೇಕು, ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಅದೇ ರೀತಿ ಒಂದೊಂದೇ ಸಪ್ರೇಟಾಗಿ ರೋಸ್ಟ್ ಮಾಡಿಕೊಂಡು ತಣ್ಣಗಾಗೋದಕ್ಕೆ ಎತ್ತಿಟ್ಕೋಬೇಕು. ನಾನೊಂದು 1/2 hour ಎತ್ತಿಟ್ಟಿದ್ದೆ. ಲೈಕ್ ಬಿಸಿದನ್ನು ನಾವು ಗ್ರೈಂಡ್ ಮಾಡಿದರೆ ಏನಾಗುತ್ತೆ ಅಂತಂದರೆ ಅದು ನೀರು ಬಿಟ್ಬಿಡುತ್ತೆ. ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ವೀಡಿಯೋಸ್ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಬ್ಲ್ಯಾಕ್ ರೈಸ್ನ ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಹತ್ರ ಅವೈಲೇಬಲ್ ಇಲ್ಲ ಅಂತ ಅಂದರೆ ನೀವು ನಾರ್ಮಲ್ ವೈಟ್ ರೈಸ್ ಕೂಡ ಯೂಸ್ ಮಾಡ್ಕೋಬೋದು. ಬಟ್ ಬ್ಲ್ಯಾಕ್ ರೈಸ್ ಯೂಸ್ ಮಾಡೋದ್ರಿಂದ ನಮಗೇನಂತಂದರೆ ಸ್ಕಿನ್ ಮಾಯ್ಶ್ಚರ್ ಆಗಿ ಇಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸ್ಪೆಷಲಿ ಇದು ಹೇಳ್ಬೇಕಂತಂದರೆ ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ ಅಂತಲೇ ಹೇಳ್ಬೋದು. ದೊಡ್ಡದಾಗಿರೋ ಒಂದು ಪ್ಲೇಟಲ್ಲಿ ಹಾಕಿಟ್ರೆ ಬೇಗ ತಣ್ಣಗಾಗೋದಕ್ಕೆ ಹೆಲ್ಪ್ ಮಾಡುತ್ತೆ.
ಇವಾಗ ಇದು ಕಂಪ್ಲೀಟಾಗಿ ಆರಿದೆ. ಸೊ ನಾವು ಮಿಕ್ಸಿ ಮಾಡ್ಕೊಳ್ಳೋಣ. ಸ್ಮಾಲ್ ಜಾರ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಅಂತ ಅಂದರೆ ಇದು ಚೆನ್ನಾಗಿ ಫೈನ್ ಪೌಡರ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಬೇರೆ ಜಾರಲ್ಲಿ ಮಾಡ್ಕೋಬೋದು, ಬಟ್ ತರಿ ಅನಿಸುತ್ತೆ. ಬಟ್ ನನಗೆ ಸ್ಮೂತ್ ಪೌಡರ್ ಬೇಕಾಗುತ್ತೆ ಅಂತೇಳಿ ನಾನು ಈ ಮಿಕ್ಸಿ ಜಾರ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಒನ್ ಟೇಬಲ್ ಸ್ಪೂನ್ ಆಫ್ ನಾನು ಟರ್ಮರಿಕ್ ಪೌಡರ್ ಯೂಸ್ ಮಾಡ್ಕೊಂಡಿದ್ದೀನಿ. ಇದು ನಾರ್ಮಲ್ ಅಡುಗೆ ಅರಿಶಿನ. ನಿಮಗೆ ಬೇಕಂತ ಅಂದರೆ ಕಸ್ತೂರಿ ಅರಿಶಿನ ಅಂತ ಸಿಗುತ್ತೆ, ಅದನ್ನು ನೀವು ಆ್ಯಡ್ ಮಾಡ್ಕೋಬೋದು. ಪೌಡರ್ನ ಯಾವ ರೀತಿ ಯೂಸ್ ಮಾಡ್ಕೊಳ್ಳೋದು ಅಂತಂದರೆ ನಿಮಗೆ ಎಷ್ಟು ಕ್ವಾಂಟಿಟಿ ಆಫ್ ಪೌಡರ್ ಬೇಕೋ ಅಷ್ಟು ಕ್ವಾಂಟಿಟಿ ಪೌಡರ್ನ ತೊಗೊಂಡ್ಬಿಟ್ಟು ನೀರು ಅಥವಾ ಹಾಲು, ರೋಸ್ ವಾಟರ್ ಯಾವುದಾದ್ರೂ ಆ್ಯಡ್ ಮಾಡ್ಕೋಬೋದು. ಸೊ ಸ್ನಾನಕ್ಕೆ ಬಳಸೋದಾದರೆ ನಾನು ರೆಕಮೆಂಡ್ ಮಾಡೋದು ನೀರು ಮತ್ತು ರೋಸ್ ವಾಟರ್, ಇವೆರಡರಲ್ಲಿ ಯಾವುದಾದ್ರು ಒಂದು ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಈ ಪೌಡರ್ಗೆ ನೀವು ಕಾಫಿ ಪೌಡರ್ ಕೂಡ ಯೂಸ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಸ್ಮೆಲ್ ವೈಸ್ ಆಗಿರ್ಬೋದು, ಸ್ಕಿನ್ಗೂ ಕೂಡ ಒಳ್ಳೆಯದು. ನಾನಿಲ್ಲಿ ಪ್ಯಾಚ್ ಟೆಸ್ಟ್ ಮಾಡಿದೆ, ಓಕೆ ಅಂತ ಅನ್ನಿಸ್ತು. ಮಲ್ಟಿಪಲ್ ಟೈಮ್ ಯೂಸ್ ಮಾಡಿದ್ರೇ ರಿಸಲ್ಟ್ ಗೊತ್ತಾಗೋದು. ಸೊ ಇಲ್ಲಿಗೆ ಈ ವಿಡಿಯೋನ ನಾನು ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಗೀತಾ ಶರಣ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.